ಹಿಜಾಬ್ ದಂಗಲ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಘುಪತಿ ಭಟ್ ಅವರು ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ರಘುಪತಿ ಭಟ್ ಅವರೇ, ಕ್ರಿಸ್ಟಲ್ ಕ್ಲಿಯರ್ ಇದೆ, ನೀವು ರೋಡಲ್ಲಿ ಹಿಜಾಬ್ ಹಾಕೊಂಡು ಹೋಗ್ತೀರಾ, ಬುರ್ಕಾ ಹಾಕೊಂಡು ಹೋಗ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನೀವು ಮನೆಯಲ್ಲಿ ಹಾಕ್ತೀರಾ, ಬೇರೆ ಕಾರ್ಯಕ್ರಮಗಳಲ್ಲಿ ಹಾಕ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ಯಾವ ಉಡುಗೆ ಇಷ್ಟವೋ ಅದನ್ನು ಹಾಕೊಂಡು ಓಡಾಡೋ ಸ್ವಾತಂತ್ರ್ಯವಂತೂ ಭಾರತದಾದ್ಯಂತ ಇದೆ. ಆದರೆ ಶಾಲೆಯಲ್ಲಿ ಸಮವಸ್ತ್ರ ಎಲ್ಲರೂ ಫಾಲೋ ಮಾಡಬೇಕು ಅನ್ನೋದು ಬಿಜೆಪಿಯ ಒಂದು ನಿರ್ಧಾರ ಆಗಿತ್ತು. ಆದರೆ ಈಗ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಅವರವರ ವಸ್ತ್ರ ಇಷ್ಟ ಅವರವರಿಗೆ, ಹಾಗಾಗಿ ಹಿಜಾಬ್ನ ನಾವು ವಾಪಸ್ ತಗೊಳ್ತಿದೀವಿ ಅಂತ. ಒಂದು ಕೋರ್ಟ್ನಲ್ಲಿ ಕೇಸ್ ಇದೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಈ ಹೇಳಿಕೆ. ಬಿಜೆಪಿ ಸ್ಟ್ಯಾಂಡ್ ಏನು ಸರ್? ನಿಮ್ಮ ನೆಕ್ಸ್ಟ್ ಏನು ಹೇಳ್ತೀರಿ ನೀವು? ನಮ್ಮದು ಭಾಳ ಸ್ಪಷ್ಟವಾಗಿ ಏನು ಅಂತ ಹೇಳಿದರೆ, ಇದು ಒಂದು ಭಾಳ ಚರ್ಚೆಯಾಗಿ ಸಾಲ್ವ್ ಆದಂಥ ಇಶ್ಯೂ. ಭಾಳಷ್ಟು ಹೈಕೋರ್ಟಲ್ಲಿ ಭಾಳ ಸುಪ್ರೀಂ ಕೋರ್ಟ್ನ ದೊಡ್ಡ ದೊಡ್ಡ ವಕೀಲರುಗಳು ಬಂದು ಸಾಕಷ್ಟು ಕುರಾನ್ಗಳ ಒಂದು ಇದರ ಬಗ್ಗೆ ಚರ್ಚೆಯಾಗಿ ಒಂದು ಆದೇಶ ಆಗಿದೆ. ಆನಂತರ ಸುಪ್ರೀಂ ಕೋರ್ಟಲ್ಲಿಯೂ ಅದರ ಬಗ್ಗೆ ಚರ್ಚೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಇದನ್ನು ವಾಪಸ್ ತೆಗೆದುಕೊಳ್ತೇವೆ ಅಂತ ಹೇಳುವಂಥದ್ರಿಂದ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಇವತ್ತು ಹೆಣ್ಣು ಮಕ್ಕಳು ಇವತ್ತು ಸಂತೋಷದಿಂದ ಮುಸ್ಲಿಂ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಫೀಲ್ ಆಗುತ್ತೆ, ನಾವು ಹಿಜಾಬ್ ಹಾಕೊಂಡು ಹೋಗೋದ್ರಿಂದ ಏನ್ ಸಮಸ್ಯೆ? ಆಮೇಲೆ ಸಮವಸ್ತ್ರದ ಬಣ್ಣ ಏನಿದೆಯೋ ಅದೇ ಬಣ್ಣದಲ್ಲಿ ನಾವು ಹಾಕೊಂಡು ಹೋಗ್ತೀವಿ ಅಂತ. ಹಿಜಾಬ್ ಹಾಕೊಂಡು ಹೋಗೋದಕ್ಕೆ ಯಾವ ಸಮಸ್ಯೆ ಇಲ್ಲ. ಕ್ಲಾಸ್ ರೂಮಲ್ಲಿ ಮಾತ್ರ ನೀವು ಬಹಳ ಸ್ಪಷ್ಟವಾಗಿ ತೆಗೆದುಕೊಳ್ಳಿ. ಕ್ಲಾಸ್ ರೂಮಲ್ಲಿ ಮಾತ್ರ ತೆಗೆದು ಕೂತ್ಕೊಳ್ಬೇಕು ಅಂತ ಹೇಳುವಂತಹದ್ದಿರುವಂತಹ ಆದೇಶ. ಯಾಕಂದ್ರೆ ವಸ್ತ್ರ ಸಂಹಿತೆಯನ್ನ ಜಾರಿಗೆ ತರಬೇಕು ಅಂತ ಹೇಳುವ ಸಮವಸ್ತ್ರ ಶಾಲೆಯಲ್ಲಿ ಎಲ್ಲರೂ ಪಾಲನೆ ಮಾಡಬೇಕು. ಅದ್ರ ಬಗ್ಗೆ ರಾಜ್ಯದ ಜನರಿಗೂ ಅದ್ರ ಬಗ್ಗೆ ಯಾವುದೋ ಸಮಸ್ಯೆ ಇಲ್ಲ, ಗೊಂದಲ ಇಲ್ಲ ಅಂತ ಅನ್ಸತ್ತೆ. ಇನ್ನೊಂದ್ಸಲ ಕ್ಲಿಯರ್ ಮಾಡ್ಬಿಡ್ತೀನಿ ವೀಕ್ಷಕರೇ, ಹಿಜಾಬ್ ಅಥವಾ ಬುರ್ಕಾ ಏನ್ ಧರಿಸ್ತಾರೋ ಅದನ್ನ ನೀವು ಹೊರಗಡೆ ಎಲ್ಲಿ ಧರಿಸಿದ್ರೂ ನಡೆಯುತ್ತೆ ಅನ್ನೋದು ಬಿಜೆಪಿ ಸರ್ಕಾರದ ಸ್ಟ್ಯಾಂಡ್ ಆಗಿತ್ತು. ನೀವು ಶಾಲೆಗೆ ಬರುವಾಗ, ಶಾಲೆಯ ಒಳಭಾಗಕ್ಕೆ ಬರುವಾಗ ಶಾಲೆಯ ಸಮವಸ್ತ್ರ ಪಾಲನೆ ಆಗ್ಬೇಕು ಅಂತ. ಅದರಲ್ಲಿ ಯಾವುದೇ ತೊಡಕಿಲ್ಲ ರಘುಪತಿ ಭಟ್ ಅವರೇ, ಅದ್ರ ಬಗ್ಗೆ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ನನ್ನ ಪ್ರಶ್ನೆ ಇರೋದು, ನಾನು ಕೆಲವೊಂದು ಹೆಣ್ಮಕ್ಳನ್ನ ಮಾತಾಡಿಸಿದಾಗ ನಮ್ಮ ಕಂಫರ್ಟ್ ಅದು, ವಿ ಫೀಲ್ ಸೇಫ್, ಹಂಗಾಗಿಯೇ ನಾವೇನ್ ಮಾಡ್ತೀವಿ, ಯಾವ ಯೂನಿಫಾರ್ಮ್ ಇದೆಯೋ ಅದೇ ಬಣ್ಣದಲ್ಲಿ ಹಿಜಾಬ್ ಹಾಕೊಂಡು ಹೋಗ್ತೀವಿ ಅಂತ. ಇಲ್ಲ, ಇದರ ಬಗ್ಗೆ ತುಂಬಾ ಚರ್ಚೆಗಳಾಗಿದೆ. ಕೋರ್ಟ್ಗಳಲ್ಲಿಯೂ ಚರ್ಚೆಗಳಾಗಿದೆ. ಭುಜದಲ್ಲಿ ಹಾಕುವ ಇದನ್ನ ತಲೆ ಮೇಲೆ ಹಾಕೊಳ್ತೇವೆ ಅಂತ ಹೇಳುವಂತಹ ಚರ್ಚೆಗಳು ತುಂಬಾ ಜನರಿಂದ ಆಗಿದೆ. ಕೋರ್ಟಲ್ಲಿ ಅದು ಚರ್ಚೆ ಆಗಿದೆ. ಆದರೆ ಅದು ವಸ್ತ್ರ ಸಂಹಿತೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಸಮಾನವಾಗಿರಬೇಕು. ಒಬ್ಬರು ತಲೆ ಮೇಲೆ ಹಾಕೊಳ್ಳೋದು, ಒಬ್ಬರು ಭುಜದ ಮೇಲೆ ಹಾಕೋದು, ಒಬ್ಬರು ಸೊಂಟದ ಮೇಲೆ ಹಾಕೋದು ಅದು ಯೂನಿಫಾರ್ಮ್ ಆಗಲ್ಲ. ಯೂನಿಫಾರ್ಮ್ ಅಂದರೆ ಇಬ್ಬರು ಸಮಾನವಾಗಿ ಕಾಣಬೇಕು ಅಂತ ಹೇಳುವಂಥದ್ದೇ ಇರುವಂಥದ್ದು ಅಂತ ಹೇಳುವಂಥ ಇದೇನು ಇವತ್ತಲ್ಲ, ಸುಮಾರು 1 ವರ್ಷ ಎಲ್ಲ ಚರ್ಚೆಗಳಾಗಿ ಎಲ್ಲ ಧರ್ಮದ ನಾಯಕರುಗಳ ಬಗ್ಗೆ ಕೋರ್ಟಲ್ಲೆಲ್ಲ ಚರ್ಚೆ ಆಗಿ ಇಶ್ಯೂ ಆದಂಥದ್ದು. ಸೊ ಹಾಗಾಗಿ ಇದು ಮತ್ತೆ ಪುನಃ ಅದನ್ನ ಕೆದಕುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಕಾಣ್ತದೆ. ಗಮನಿಸಬಹುದು, ಇರಾನ್ ನಂತ ಮುಸ್ಲಿಂ ರಾಷ್ಟ್ರಗಳಲ್ಲೇ ಅಲ್ಲ, ಇದು ಅವರ ಹೇಳಿಕೆ ಮಾತ್ರ ಇದೆ. ಹೇಳಿಕೆಯನ್ನ ಜಾರಿಗೆ ತರಲಿಕ್ಕೆ ಹೋದ್ರೆ ವಿರೋಧ ಪಕ್ಷವಾಗಿ ನಾವು ಖಂಡಿತವಾಗಿ ಅದನ್ನು ವಿರೋಧಿಸ್ತೇವೆ. ಯಾಕಂದ್ರೆ ಮತ್ತೆ ಪುನಃ ಒಂದು ಸಂಘರ್ಷಕ್ಕೆ ಅವರು ಕಾರಣ ಮಾಡ್ತಾರೆ. ನೋಡಿ, ಇದು 100ಕ್ಕೆ 100 ನಾನು ಹೇಳಿಕ್ ಬಯಸ್ತಾ ಇದ್ದೇನೆ. ಹಿಂದೆಯೂ ಇದು ಏನು ಬಿಜೆಪಿ ತನ್ನಿಂದ ತಾನೇ ತಂದದ್ದಲ್ಲ. ಇದು ಅಲ್ಲಿಂದಲೇ ಪ್ರಾರಂಭ ಆದದ್ದು. ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ 2003ರಿಂದ ಇದ್ದದ್ದನ್ನು 6 ಹೆಣ್ಣು ಮಕ್ಕಳು ಹಾಕದಿದ್ದಾಗ 95 ಹೆಣ್ಣು ಮಕ್ಕಳ ಬಗ್ಗೆ 6 ಹೆಣ್ಣು ಮಕ್ಕಳು ಹಠ ಹಿಡಿದಾಗ ಸರ್ಕಾರ ಕಾನೂನು ಮಾಡಬೇಕಾದಂಥ ಅನಿವಾರ್ಯ ನಿರ್ಮಾಣ ಆಯಿತು. ಆದರೆ ಆ ಕಾಲದಲ್ಲಿ ಯಾರೂ ಪ್ರಚೋದನೆ ಮಾಡದೆ ಕೇಸರಿ ಶಾಲು, ಕೇಸರಿ ಪೇಟ ಮತ್ತು ಬುರ್ಕಾ, ಹಿಜಾಬ್ ಅಂತ ಎಷ್ಟು ಸಂಘರ್ಷ ಆಗಿತ್ತು. ಆಮೇಲೆ ಇವತ್ತು ಕೋರ್ಟ್ ಆದೇಶದ ಮೇಲೆ ಇತ್ಯರ್ಥ ಆಗಿತ್ತು. ಸೊ ಹಾಗಾಗಿ ಈ ಸರ್ಕಾರ ಇದಕ್ಕೆ ಕೈ ಹಾಕಿದ್ರೆ ಮತ್ತೆ ಪುನಃ ಒಂದು ಸಂಘರ್ಷಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳ್ತೇನೆ, ಅದೇನು ಸುಪ್ರೀಂ ಕೋರ್ಟ್ನ ಆದೇಶ ಬರ್ತದೆ ಅಷ್ಟವರೆಗೆ ಕಾಯ್ಲಿ. ಇನ್ನು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ, ಇವರೇ ಹೋದವರಿದ್ದಾರೆ, ಅವ್ರು ಹೋಗಿ ಅಲ್ಲಿ ಕಾದು ಆಮೇಲೆ ಏನು ಅಂತ ನಿರ್ಧಾರ ಮಾಡ್ಲಿ. ರೈಟ್ ಮೋಹನ್ ಗೌಡ್ರೆ, ಯಾವ ಸಂಘರ್ಷನೂ ಆಗಲ್ಲ, ಏನು ಆಗಲ್ಲ, ಯಾವ ಸಂಘರ್ಷನೂ ಆಗಲ್ಲ, ಏನು ಆಗಲ್ಲ. ಮುಸ್ಲಿಂ ಮಕ್ಕಳು ಹಿಜಾಬ್ ಧರಿಸದೇ ಇರ್ಲಿ, ಅದು ಹಿಂದೂ ಧರ್ಮಕ್ಕೇನು ಅಪಾಯ ಅಲ್ಲ. ಸುಮ್ನೆ ಬಂದ್ಬಿಟ್ಟು ತಿರ್ಗಾ ರಾಜಕಾರಣ ಇವಾಗ ಆಲ್ರೆಡಿ ಬುದ್ಧಿಪಾಠ ಕಲ್ಸಿದೆ ಅವ್ರ ಹೈಕಮಾಂಡ್. ಇವಾಗ ತಿರ್ಗಾ ಬಂದ್ಬಿಟ್ಟು ಸಂಘರ್ಷ ಆಗುತ್ತೆ. ಇವಾಗ ಒಂದೇ ಮಾತು ಹೇಳ್ತೀನಿ, ಜಸ್ಟಿಸ್ ಫಸ್ಟ್ ಈ ದೇಶದ ಕಾನೂನನ್ನ ಗೌರವಿಸಿ, ನ್ಯಾಯಾಲಯದ ಆದೇಶವನ್ನು ಗೌರವಿಸಿ, ಮೊದಲು ನಿಮ್ಗೆ ಶಿಕ್ಷಣ ಮುಖ್ಯ, ಹಿಜಾಬ್ ಮುಖ್ಯ ಹೇಳೋದನ್ನ ಸ್ಪಷ್ಟ ಮಾಡಿ. ಹೈಕೋರ್ಟ್ ನಾವು ಒಪ್ಪಲ್ಲ. ಸೊ ನಿಮಗೆ ಬೇಕಾದಾಗ ನ್ಯಾಯಾಲಯ ಹೇಳಿದ್ದೆಲ್ಲವೂ ಓಕೆ,
ನಿಮಗೆ ಬೇಡ ಅಂದಾಗ ನ್ಯಾಯಾಲಯ ಏನ್ ಹೇಳಿದ್ರು ಒಪ್ಪಲ್ಲ. ದಿಸ್ ಇಸ್ ಯೋರ್ ಡಬಲ್ ಸ್ಟ್ಯಾಂಡರ್ಡ್. ದಿಸ್ ಇಸ್ ಯೋರ್ ಡಬಲ್ ಸ್ಟ್ಯಾಂಡರ್ಡ್. ವೇಟ್ ಯು ಹ್ಯಾವ್ ಟು ಫಸ್ಟ್ ಫೈಂಡ್ ದ ಕೋರ್ಟ್ಸ್ ಫೈಂಡಿಂಗ್ಸ್. ಅಬ್ದುಲ್ ರಜಾಕ್ ಅವರು ಯಾವತ್ತೂ ನ್ಯಾಯವನ್ನು ಗೌರವಿಸಲೇ ಇಲ್ಲ. ಅವರು ದೊಡ್ಡದಲ್ಲ ಇಲ್ಲಿ ಮೋಹನ್ ಗೌಡ್ರೆ, ನಾವು ನ್ಯಾಯಾಲಯದ ಗೌರವಿಸುವಂತ ಸ್ವಭಾವ ಅವ್ರ ಹತ್ರ ಇಲ್ಲ. ಕೇಳಿಸ್ಕೊಂಡ್ರೆ ಅಬ್ದುಲ್ ರಜಾಕ್. ಮೋಹನ್ ಗೌಡ್ರೆ ಮೇಡಮ್, ಇದರಲ್ಲಿ ಈಗ ಮುಖ್ಯಮಂತ್ರಿಗಳು ಡ್ರೆಸ್ ಕೋಡ್ ಯಾರು ಎಲ್ಲಿ ಬೇಕಾದರೂ ಯಾವ ಡ್ರೆಸ್ ಕೋಡ್ ಹಾಕ್ಬೋದು ಅಂತ ಹೇಳ್ತಾರೆ. ನೋಡಿ, ಈ ಹೇಳಿಕೆ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು, ಅಂದರೆ ಡ್ರೆಸ್ ಕೋಡ್ ಹೇಳೋದು ಈ ದೇಶದ ಸಂವಿಧಾನ, ವಕೀಲರಿಗಿರ್ಬೋದು, ಪೊಲೀಸರಿಗೆ, ಪ್ರತಿಯೊಬ್ಬರಿಗೂ ಡ್ರೆಸ್ ಕೋಡ್ ಇದೆ. ಯಾಕಂದರೆ ಅದೊಂದು ಸಮಾನತೆ ಆ ದೃಷ್ಟಿ ಇಲ್ಲ. ಈಗ ಶಾಲೆಗಳಲ್ಲಿ ಈಗ ಅವಕಾಶ ಕೊಟ್ಟಾಗ ಪರಿಣಾಮ ಏನಾಗುತ್ತೆ, ಹಿಂದೂ ವಿದ್ಯಾರ್ಥಿಗಳಿಗೂ ಅವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಅವ್ರ ರಿಲಿಜಿಯಸ್ ಡ್ರೆಸ್ಸನ್ನು ಹಾಕ್ಬೋದು. ಯಾಕೆ ನಮಗೆ ಅವ್ರ ಡ್ರೆಸ್ ಕೋಡ್ ರೂಲ್ಸನ್ನು ವೈಲೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಯಾಕೆ ಮಾತ್ರ ಡ್ರೆಸ್ ಕೋಡನ್ನು ಪಾಲನೆ ಮಾಡಬೇಕು? ಅವರು ಸಹ ಕೇಸರಿ ಶಾಲ್ ಹಾಕ್ಬೋದು. ನಾಳೆ ಬೇರೆ ಕಮ್ಯುನಿಟಿಯವರು, ಜೈನ್ ಕಮ್ಯುನಿಟಿಯವರು, ಕ್ರೈಸ್ತ ಕಮ್ಯುನಿಟಿ ಅವರು ಪಾಲನೆ, ಅವರು ರಿಲಿಜಿಯಸ್ ಡ್ರೆಸ್ ಕೋಡ್ ಹಾಕೊಂಡು ಬಂದರೆ ಅದ್ರ ಪರಿಣಾಮ ಏನಾಗ್ಬೋದು? ಇವತ್ತು ಮೇಡಮ್, ಇವತ್ತು ಸೌದಿ ಅರೇಬಿಯಾದಂತ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಿಜಾಬ್ ಮೇಲೆ ಬ್ಯಾನ್ ಮಾಡಿದೆ. ಅಲ್ಲಿನ ಸೌದಿ ಅರೇಬಿಯಾದ ಸೌದಿ ಅರೇಬಿಯಾದ ಶಾಲೆ ಡ್ರೆಸ್ ಕೋಡ್ ಅನ್ನು ಮಾಡಿದೆ. ಕಜಕಿಸ್ತಾನ್ ಬ್ಯಾನ್ ಮಾಡಿದೆ. ಮುಸ್ಲಿಂ ರಾಷ್ಟ್ರ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಓಲೈಕೆ ರಾಜಕಾರಣ ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇವ್ರು ಮಾಡ್ತಿರುವಂತ ಓಲೈಕೆ ರಾಜಕಾರಣ ನಮ್ಮ ರಾಜ್ಯದಲ್ಲಿ ಒಂದು ಟಿಪ್ಪು ಸುಲ್ತಾನ್ ಆಡಳಿತ ಬರುವಂತ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಅವರು ಎಲ್ಲರೂ ಟಿಪ್ಪು ಸುಲ್ತಾನ್ ರಾಜ್ಯವನ್ನ ಮಾಡುವಂತ ಪ್ರಯತ್ನ ನಡೀತಿದೆ ಮೇಡಮ್. ಟಿಪ್ಪು ಸುಲ್ತಾನ್ ಆಡಳಿತವನ್ನ ಇವತ್ತು ನಮ್ಗೆ ನೆನಪಾಗ್ತಿದೆ. ಆ ರೀತಿಯಲ್ಲಿ ಓಲೈಕೆ ನಡೀತಾ ಇದೆ. ಒಂದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಮೇಡಮ್. ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ. ರೈಟ್, ಒಂದ್ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.